ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಗಟುಗಳು. ಫಸ್ಟ್ನೇದು, ಬಿಳಿ ಕುದುರೆಗೆ ಹಸಿರು ಬಾಲ, ಕೆಂಪು ಕುದುರೆಗೂ ಹಸಿರು ಬಾಲ, ನಾನ್ಯಾರು? ಇದನ್ನು ಗೆಸ್ ಮಾಡಿ. ತುಂಬಾ ಜನಕ್ಕೆ ಇದು ಗೊತ್ತೇ ಇರುತ್ತೆ, ಆದರೆ ತುಂಬಾ ಜನ ಇನ್ನು ಥಿಂಕ್ ಮಾಡೋಕ್ಕಾಗಲ್ಲ ಅದನ್ನಷ್ಟೇ. ತುಂಬಾ ಈಸಿ ಒನ್. ಆನ್ಸರ್ ಬಂದು ಮುಲಂಗಿ ಅಥವಾ ಕ್ಯಾರೆಟ್ ಏನಾದರೂ ಆಗಿರ್ಬೋದು ಅಷ್ಟೇ. ಆ್ಯಂಡ್ ಈ ಒಗಟು ಸ್ವಲ್ಪ ಈಸಿ ಆಗಿದೆ. ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅರಮನೆಯೇ ಇಲ್ಲದ ಮಹಾರಾಜ, ಸೆರೆಮನೆಯೊಳಿರುವನು ಯಾರಿವನು ಅಂತಂದ್ರೆ ಏನು? ಗೆಸ್ ಮಾಡಿ ನೋಡೋಣ ಆನ್ಸರ್ನ. ಅದನ್ನ ಕ್ವಶನ್ ಅರ್ಥ ಮಾಡ್ಕೋಬೇಕು. ಅರಮನೆಯೇ ಇರಲ್ಲ, ಆದ್ರೆ ಅವನು ಮಹಾರಾಜ. ಸೆರೆಮನೆಯೊಳಿರುವನು ಯಾರಿವನು ಅಂತ ಹೇಳಿದ್ರೆ ಒಂದು ಗೂಡು, ಅದ ರೀತಿ ಕಾಡಲ್ಲಿರೋದು. ಸಿಂಹರಾಜ ಅಂದ್ರೆ ಅವನ್ ರಾಜ, ಕಾಡಿಗೆ ರಾಜ ಅಲ್ವಾ ಅಂತ. ಥರ್ಡ್ ಒಂದು, ಹೊರಗಿನದ್ದನ್ನು ಎಸೆದು ಒಳಗಿನದ್ದನ್ನು ಬೇಯಿಸ್ಬೇಕು ಫಸ್ಟ್. ನಂತರ ಒಳಗಿದ್ದನ್ನು ಎಸೆದು ಹೊರಗಿದ್ದನ್ನು ತಿನ್ನಬೇಕು. ಅದೇನು? ಗೆಸ್ ಮಾಡಿ. ಇದು ಈಸಿ ಒನ್ನೇ, ಈಸಿ ಅರ್ಥ ಮಾಡ್ಕೋಬಹುದು. ಆ್ಯಂಡ್ ಇದು ಕೂಡ ನಾನು ಈಸಿಯಾಗಿ ಗೆಸ್ ಮಾಡ್ಬೋದು. ಆ್ಯಂಡ್ ಆನ್ಸರ್ ಬಂದ್ಬಿಟ್ಟು ಜೋಳ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ನಾವು ಮೇಲಿರೋ ಸಿಪ್ಪೆನ್ ತೆಗಿತೀರಿ, ಅಂದ್ರೆ ಹೊರಗಿನದ್ದನ್ನು ಎಸಿತೀರಿ, ಮತ್ತೆ ಒಳಗಿದ್ದನ್ನು ಬೇಯಿಸ್ತೀರ ಜೋಳನ, ಮತ್ತೆ ಒಳಗಿದ್ದನ್ನು ಆ ಕಡ್ಡಿ ತರ ಇರುತ್ತಲ್ಲ ಅದನ್ನ ಎಸಿತೀರಿ, ಮೇಲೆ ಇರೋ ಜೋಳನ ತಿಂತೀರಿ ಅಷ್ಟೇ. ಆ್ಯಂಡ್ ಫೋರ್ತ್ ಒಂದು, ಕೈಯಿಲ್ಲದೆ ಕಡಿಯುವ ಕತ್ತಿ, ಕಾಲಿಲ್ಲದೆ ನಡೆಯುವ ಮರ. ಇದಕ್ಕೆ ಆನ್ಸರ್ ಏನು? ಫಸ್ಟ್ ನಾರ್ಮಲ್ ನಾವು ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ ಅದು, ಬಟ್ ಯಾರನ್ನಾದ್ರೂ ಸಾಯಿಸ್ಬೋದು, ಕತ್ತಿ ತರ ಸಾಯಿಸುತ್ತೆ. ಆ್ಯಂಡ್ ಕಾಲಿಲ್ಲದೆ ನಡೆಯುವ ಮರ ಅಂತ ಹೇಳಿದ್ರೆ ಕಾಲೇ ಇರಲ್ಲ, ಬಟ್ ಸಂಚರಿಸುತ್ತೆ. ಇದನ್ನ ಗೆಸ್ ಮಾಡ್ಬೋದು ಈಸಿಯಾಗಿ. ಗಾಳಿ. ಯಾಕೆಂತ ಹೇಳಿದ್ರೆ ಅದಕ್ಕೆ ಕೈ ಕಾಲು ಆ ರೀತಿ ಆಕಾರ ಏನೂ ಇರಲ್ಲ, ಬಟ್ ಆದ್ರೆ ಒಂದ್ ಸೈಡ್ ಇಂದ ಒಂದ್ ಸೈಡ್ ಮೂವ್ ಆಗುತ್ತೆ. ಅದು ಏನದು ಕಾಲಿಲ್ಲದೆ ನಡೆಯುತ್ತೆ ಅಂತ. ಕೈ ಇಲ್ಲದೆ ಕಡಿಯುವ ಕತ್ತಿ ಅಂದ್ರೆ ಗಾಳಿ ತುಂಬಾ ಬಿರುಗಾಳಿ ಬೀಸಿದಾಗ ಎಷ್ಟೋ ಜನ ಮರ ಅಂತವೆಲ್ಲ ಕಡ್ದೋಗುತ್ತೆ ಅನ್ನೋ ರೀತಿ ಅಷ್ಟೇ. ಆ್ಯಂಡ್ ಫಿಫ್ತ್ ಒಂದು, ಹೊಟ್ಟೆಯ ಮೇಲೆ ರಸ್ತೆ, ರಸ್ತೆಯ ಮೇಲೆ ಭೂತ. ಈ ಕ್ವೆಶನ್ ಬಂದ್ಬಿಟ್ಟು ತುಂಬಾ ಈಸಿ ಆಗಿರುತ್ತೆ, ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಹೊಟ್ಟೆಯ ಮೇಲೆ ರಸ್ತೆ ಅಂತ ಹೇಳಿದ್ರೆ ರಸ್ತೆ ಟೈಪ್ ಆಕಾರ ಇರುತ್ತೆ, ಅದು ಕುಂಬಳಕಾಯಿ. ಯಾಕೆ ಅಂತ ಹೇಳಿದ್ರೆ ಕುಂಬಳಕಾಯಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಅದು ಹೊಟ್ಟೆ ಶೇಪ್, ಬಟ್ ಮೇಲೆ ರಸ್ತೆ ಇರುತ್ತೆ. ರಸ್ತೆಯ ಮೇಲೆ ಭೂತ ಅಂತ ಹೇಳಿದ್ರೆ ಅದ್ರ ಮೇಲೆ ಬೂದ್ ಕುಂಬಳಕಾಯಿ ಅಂತ ಕರಿತೀರಲ್ಲ, ಆ ರೀತಿ ಅಷ್ಟೇ. ರಾಮ ಎಂದರೆ ಸಮುದ್ರ, ವಜ್ರದಂಥ ಮೀನು, ನೀರು ಬತ್ತಿದರೆ ಮೀನು ಸಾಯುತ್ತದೆ. ರಾಮ ಎಂದರೆ ಸಮುದ್ರ ಅಂತ ಹೇಳಿದ್ರೆ ದೀಪ ಇದಕ್ಕೆ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ನಾನು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ತಿದ್ದೀನಿ. ಈ ಕ್ವಶನ್ ಬಂದ್ಬಿಟ್ಟು ಸ್ವಲ್ಪ ಈಸಿನೇ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಷ್ಟೇ. ವಜ್ರದಂತ ಮೀನು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಅದು ಒತ್ತಿ ಇರುತ್ತಲ್ವ ಬತ್ತಿ, ಅದು. ನೀರು ಬತ್ತಿದರೆ ಮೀನು ಸಾಯುತ್ತೆ ಅಂತ ಹೇಳಿದ್ರೆ ಆಯಿಲ್ ಖಾಲಿ ಆದ್ರೆ ಆ ಬತ್ತಿ ಹೋಗ್ಬಿಡುತ್ತಲ್ವ, ಸೊ ಅಷ್ಟೇ, ಅದು ಇನ್ನೇನಿಲ್ಲ. ಇದು ಆಯಿಲ್ ಲ್ಯಾಂಪ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಈಸಿ ಒನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ 7th ಕ್ವೆಶನ್ ಬಂದ್ಬಿಟ್ಟು, ಆ್ಯಂಡ್ ಬನ್ನಿ ನೋಡೋಣ. ಒಂದೇ ಕಂಬಕ್ಕೆ 1,000 ಕುದುರೆಗಳು ಕಟ್ಟಿದೆ ಅಂತ ಅಂದ್ರೆ ಏನು? ಇದು ಸ್ವಲ್ಪ ಯೋಚನೆ ಮಾಡುವಂತ ಒಗಟುನೇ. ಯಾಕೆ ಅಂತ ಹೇಳಿದ್ರೆ ಈ ಒಗಟು ಬಿಡಿಸೋದು ಸ್ವಲ್ಪ ಕಷ್ಟನೇ. ಒಂದೇ ಕಂಬ ಅಂದ್ರೆ ಒಂದು ಕಂಬ ಇರುತ್ತೆ, 1,000 ಕುದುರೆಗಳು ಕಟ್ಟಿದೆ. ಒನಕೆ ಆಗಿರ್ಬೋದು ಅಥವಾ ಮಾಮೂಲಿ ಕರೆಂಟ್ ಕಂಬ ಇರುತ್ತಲ್ಲ ಅದು. ಯಾಕಂತ ಹೇಳಿದ್ರೆ ಒಂದು ಕಂಬ ಆ್ಯಂಡ್ 1000 ಕುದುರೆಗಳು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕರೆಂಟ್ ವೈರ್ಸ್ ಅದಾದ್ರೂ ಆಗ್ಬೋದು. ಇನ್ನ ಒಂದು ಒನಕೆ ಅಂತ ಹೇಳಿದ್ರೆ ಒಂದು ಒನಕೆಯಿಂದ 1000 ಜನನ ಸಾಯಿಸಿದರೆ ಒನಕೆ ಓಬವ್ವ ಅನ್ನೋ ರೀತಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್, ಸಾಸಿವೆ ಗಾತ್ರದ ಕಲ್ಲು ಬಿದ್ದರೆ 1000 ರೂಪಾಯಿಯ ತೋಟ ಹಾಳು. ಇದು ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಕಣ್ಣು, ಸಾಸಿವೆ ಗಾತ್ರದ ಕಲ್ಲು ನಮ್ಮ ಕಣ್ಣಿಗೆ ಬಿದ್ದರೆ ಎಷ್ಟು ಹಾಳಾಗ್ಬಿಡುತ್ತೆ ಅನ್ನಿರುತ್ತೆ, ಅಷ್ಟೇ ಈಸಿ. ಒಂದೇ ಕುಪ್ಪಿಲಿ 2 ತರಹದ ತುಪ್ಪ. ಇದು ಯೋಚನೆ ಮಾಡಬೇಕಾಗಿದ್ದೆ. ಆ್ಯಂಡ್ ಯೋಚನೆ ಮಾಡಿ ನೋಡಿ. ಆ್ಯಂಡ್ ಒಂದೇ ಕುಪ್ಪಿಲಿ 2 ತರಹದ ತುಪ್ಪ ಅಂದ್ರೆ ಮೊಟ್ಟೆ. ಒಂದು ಮೊಟ್ಟೆ ಒಳಗೆ ಯಾವ ರೀತಿ ಇರುತ್ತೆ 2 ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಬಂತು, ಬೆಂಕಿಯಲ್ಲಿ ಸುಟ್ಟರೂ ಬೂದಿ ಆಗಲ್ಲ, ನೀರೊಳಗೆ ಬಿದ್ದರೂ ಕರಗಲ್ಲ. ಇದು ಚೆನ್ನಾಗಿದೆ ಅಲ್ವಾ? ಬೆಂಕಿಯಲ್ಲಿ ಸುಟ್ಟರೂ ಬೂದಿ ಆಗಲ್ಲ, ನೀರೊಳಗೆ ಬಿದ್ದರೂ ಕರಗಲ್ಲ. ಆ್ಯಂಡ್ ಉತ್ತರನ ಗೆಸ್ ಮಾಡಿ ನೋಡೋಣ. ಬೆಂಕಿಯಲ್ಲಿ ಸುಡೋಕ್ಕಾಗಲ್ಲ, ನೀರೊಳಗೆ ಕರಗಲ್ಲ, ಅದು ಅಂದರೆ ಬಂಗಾರ. ಈ ಒಗಟುಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.